ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇದಕ್ಕೆ ನಾಯಕ ಜನಾಂಗದ ಪರ್ಯಾಯ ಪದ, ಅದು ಬಿಟ್ಟು ಹೋದಂಥ ಪದ ತಳವಾರ ಮತ್ತು ಪರಿವಾರ. ಇವು ಸಿನಿಮೆಸಾಪ್ ನಾಯಕ ಕಮ್ಯುನಿಟಿ ಅಂತೇಳಿ ಕ್ಯಾಬಿನೆಟ್ ರಿಕಮೆಂಡ್ ಆಗಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರಕ್ಕೆ ಹೋಗಿ 2020ರಲ್ಲಿ ಅದು ಆರ್ಡರ್ ಆಗಿ ಬಂದಿದೆ ಸರ್. ಬಟ್ ಒಂದೇನು ತಪ್ಪಾಯ್ತು ಅಂದ್ರೆ ಇಲ್ಲಿ 2023ಕ್ಕೆ ಚುನಾವಣೆ ನಿಮಿತ್ತವಾಗಿ ಬರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅದು ಮಿಸ್ಗೈಡ್ ಮಾಡ್ಕೊಂಡ್ರು. ತಳವಾರ ಅಂದಾಗ ಎಲ್ಲ ತಳವಾರ ಸರ್. ಈಗ ಕುರುಬ ಜನಾಂಗದಲ್ಲಿ ಕೂಡ ತಳವಾರಿದ್ದಾರೆ, ಮುಸ್ಲಿಂ ಜನಾಂಗದಲ್ಲಿ ಕೂಡ ತಳವಾರಿದ್ದಾರೆ. ತಳವಾರ ಅದು ವೃತ್ತಿ ಸೂಚಕ ಅದು ಈ ಭಾಗದಲ್ಲಿ. ಆದರೆ ಅದನ್ನು ನಮ್ಮ ಸಮಾಜದವ್ರು ಇಲ್ಲ ತಳವಾರ ನಾವು ತಳವಾರ ಇದ್ದೀವಿ ಅಂತಕ್ಕಂಥದ್ದು ಮಾಡಿದ್ರು. ಬೊಮ್ಮಾಯಿ ಅವರು ಅದು ಸುವರ್ಣ ಗಿಮಿಕ್ಸ್ ಮಾಡಿದ್ರು, ಮತ್ತಿಷ್ಟು ಸಪೋರ್ಟ್ ಆಯಿತು, ಅಧಿಕಾರ ಕೊಟ್ಟರು. ಅದ ನಂತರ ನಾವು ಮಾನ್ಯ ಮುಖ್ಯಮಂತ್ರಿ ಹೋದ ನಂತರ 2007/2025 ಒಂದು ಆದೇಶ ಬಂದ ಸುತ್ತೋಲೆ ಹೊಡೆದು ಅದು ಮಾರ್ಕ್ ಮಾಡಿ ಸರ್, ದಯವಿಟ್ಟು ನೋಡಿರಿ. ಒಂದು ಮಿನಿಟ್ ಓದ್ಬಿಡ್ತಾರೆ. ಏನಂದರೆ, ನಾಯಕ ಸಮುದಾಯಕ್ಕೆ ಸೇರಿದ ಪರಿವಾರ ಮತ್ತು ತಳವಾರ ಜಾತಿಯವರು ಮೇಲಿನ ಅಧಿಸೂಚನೆಯಂತೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರವನ್ನು ಪಡೆಯಲು ಅರ್ಹರಿರುತ್ತಾರೆ. ಆದರೆ ರಾಜ್ಯದಲ್ಲಿ ಈ ಸಮುದಾಯದ ಪರ್ಯಾಯ ಪದ ಶ್ರೇಣಿಂಶ ಜಾತಿಗಳಲ್ಲದ ತಳವಾರ ಮತ್ತು ಪರಿವಾರ ಜಾತಿಯವರು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣಪತ್ರ ಪಡೆಯುತ್ತಿರುವುದರಿಂದ ನೈಜ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈಸಿ, ಭಾಳ ಕ್ಲಿಯರ್ ಕಟ್ ಆದೇಶ ಸರ್. ಆದರೂ ಕೂಡ ಮಿಸ್ಗೈಡ್ ಆಗ್ತದೆ. ದಯವಿಟ್ಟು ಆಗಬಾರ್ದು. ಅದಕ್ಕೆ ಆ ಮುಖಂಡ ನಾನು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ತಾವು ಕೂಡ ಈಗಾಗಲೇ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಸರ್, ಕೇಂದ್ರ ಸರ್ಕಾರ ರಿಕಮೆಂಡ್ ಮಾಡ್ತೀನಿ ಅಂತ. ಆಗ ಮಾಡಲಿ, ಸರ್ಕಾರದಿಂದ ಆಗಿ ಬರಲಿ ಕೂಡ ನಾವು ಸ್ವಾಗತ ಮಾಡ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ವಿನಂತಿ ಈ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಿರುವ ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಸಮಸ್ತ ದೇಶಭಕ್ತರ ಜಯಂತ್ಯೋತ್ಸವ ಈ ಬಾರಿ ದಕ್ಷಿಣ ಭಾರತದ ಬೌದ್ಧ ಧರ್ಮದ ಪ್ರಚಾರದ ಪ್ರಮುಖ ಕೇಂದ್ರವಾಗಿದ್ದ ಆಗಿನ ಸಮಯದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ನೆಲೆಸಿ ಹೋದಂಥ ನಾಡು ಚಂದ್ರಲಾ ಪರಮೇಶ್ವರಿ ದೇವಿಯ ದೇವಸ್ಥಾನ ಇರುವ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ್ ಅವರ ಜಯಂತ್ಯೋತ್ಸವದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಲಾಗ್ತಾ ಇದೆ. ಯಾಕೆ ಈ ಒಂದು ಸನ್ನತಿಯಲ್ಲಿ ಡಿಸೆಂಬರ್ 30ಕ್ಕೆ ಈ ಒಂದು ಕಾರ್ಯಕ್ರಮ ವಿನೂತನವಾಗಿ ವಿಶೇಷಿತವಾಗಿ ಆಚರಿಸಲಾಗ್ತಾ ಇದೆ ಅಂದರೆ, ಎಷ್ಟೋ ಜನ ಮಹಾತ್ಮರು, ಸ್ವಾತಂತ್ರ್ಯ ವೀರ ಯೋಧರು ತಮ್ಮ ತನು ಮನ ಧನ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಆ ಫಲವಾಗಿ ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದಲ್ಲಿದ್ದೇವೆ. ಆದರೆ ದುರ್ದೈವ ಏನಪ್ಪ ಅಂದರೆ, ಕೆಲವು ಮಹಾನ್ ನಾಯಕರ ಮತ್ತು ವೀರ ಯೋಧರ ಬಗ್ಗೆ ನಮಗೆ ಪುಸ್ತಕದಲ್ಲಿ ಓದಲು ಸಿಗ್ತಾ ಇದೆ. ಆದರೆ ಇನ್ನು ಎಷ್ಟೋ ಜನರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಅದು ಶಿಕ್ಷಣದ ಕೊರತೆ ಆಗಿರ್ಬೋದು, ಆದರೆ ಪಠ್ಯ ಪುಸ್ತಕಗಳಲ್ಲಿ ಅವರ ಅಧ್ಯಯನ ನಡೆಸಿರುವುದ ಕೊರತೆ ಆಗಿರ್ಬೋದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ಇಡೀ ಬೌದ್ಧ ಧರ್ಮ ಇವತ್ತು ಶ್ರೀಲಂಕಾ ಸೇರಿದಂತೆ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಅತಿ ಪವಿತ್ರವಾಗಿ ಶ್ರೇಷ್ಠತೆಯಿಂದ ಪಾಲನೆ ಮಾಡಿದವರು ಸಿಗ್ತಾರೆ. ಆದರೆ ಆ ಬೌದ್ಧ ಧರ್ಮಕ್ಕೆ ಕಳಿಂಗ ಯುದ್ಧ ಆದ ನಂತರ ಮನ ಪರಿವರ್ತನೆಗೊಂಡಂಥ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಅವರು ತಮ್ಮ ಮಗಳಾದ ಸಂಘಮಿತ್ರ ಅವರು ಕೂಡ್ಕೊಂಡು ಸನ್ನತಿಗೆ ಬಂದು ನೆಲೆಸಿ ಶಿಲಾಶಾಸನ ಮಾಡಿ ಇಲ್ಲಿಂದ ಶ್ರೀಲಂಕಾಕ್ಕೆ ಪ್ರಯಾಣ ಬೆಳೆಸಿದ್ರು ಬಂದವರು. ಅಂಥ ಬೌದ್ಧ ಧರ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸ್ವೀಕರಿಸಿದರು. ಆದರೆ ಈ ದಕ್ಷಿಣ ಭಾರತದಿಂದಲೇ ಈ ಬೌದ್ಧ ಧರ್ಮದ ಒಂದು ಪ್ರಚಾರದ ಕ್ರಾಂತಿ ಆಗಿನ ಕಾಲದಲ್ಲಿ ನಡೆದಿತ್ತು ಎಂಬುದೇ ನಮ್ಮಲ್ಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಬೇಕು ಬೇಕೇ ಬೇಕು 20 ದಿನಗಳಾದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳಿಗೆ, ಮಂಡಳಿಯ ಅಧಿಕಾರಿಗಳಿಗೆ, ಕಾರ್ಮಿಕ
ಸಾರ್ವಜನಿಕ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಅಧಿಕಾರಿಗಳಿಗೆ 20 ದಿನಗಳು ಕಳೆದರೂ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬರದೇ ಇರುವ ಅಧಿಕಾರಿಗಳಿಗೆ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಕಟ್ಟಡ ಕಾರ್ಮಿಕರಿಗೆ ಆಯೋಗ ರಚನೆ ಆಗಲೇಬೇಕು ಕಟ್ಟಡ ಕಾರ್ಮಿಕರ ಸುರುಳಿ ಪ್ರಾಧಿಕಾರ ರಚನೆ ಆಗಲೇಬೇಕು ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ 2023ರಿಂದ ಇಲ್ಲಿಯವರೆಗೆ ಖರೀದಿ ಮಾಡಿರುವ ಎಲ್ಲಾ ಯೋಜನೆಗಳು ತನಿಖೆ ಆಗಲೇಬೇಕು ಮಾತು ಹೇಳ್ತಾ ಇರೋದು. ಅಷ್ಟರೊಳಗೆ ನಾವೆಲ್ಲ ಉಪಯೋಗಿಸ್ಕೊಂಡು ಎಲ್ಲರದ್ದು ಕೂಡ ದಾಖಲೆ ಒದಗಿಸ್ಕೊಟ್ಟು ಅವ್ರಿಗೆ ಹಣವನ್ನು ಕೊಡಿಸಿದ್ರೆ ಅವರು ಕೂಡ ನೆಮ್ಮದಿಯಾಗಿರ್ತಾರೆ, ನಮಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ಎಲ್ಲರ ಮನಸ್ಥಿತಿನೂ ಕೂಡ ಇರಲಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ, ನಾನು ಯಾಕೆಂದ್ರೆ ಸುಳ್ಳು ಹೇಳಕ್ ಹೋಗಲ್ಲ, ಎಲ್ಲ ಇರೋ ವಾಸ್ತವಾಂಶ. ಮಾರ್ಚ್ ಒಳಗಡೆ ನಮಗೆ ಹಣವನ್ನ ತಗೊಂಡ್ರೆ ಈಗ ಬಿಡುಗಡೆ ಆಗಿರತಕ್ಕಂಥ ಹಣನ, ಇಲ್ಲಾಂದ್ರೆ ಮತ್ತೆ ಮುಂದಿನ ವರ್ಷದ ಹೈವೇಗೆ ಹೋಗ್ಬೇಕಾಗತ್ತೆ. ಆ ಥರ ಒಂದು ಸಮಸ್ಯೆಗಳಿಗೆ ಇದಾಗದ್ ಬೇಡ. ಈಗ ಇರ್ತಕ್ಕಂಥದ್ದನ್ನ ಬಳಸ್ಕೊಂಡ್ರೆ ಖಂಡಿತ ಶೀಘ್ರವಾಗಿ ಕೆಲಸ ಮಾಡಿ ಮುಂದಿನ ಒಂದು ಏನು ನೀರು ಬಿಡುವಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ನವಲೆಕೆರೆ ಇರ್ಬೋದು, ಈ ಕಡೆ ಮುಂದಕ್ಕೆ ಚಿಕ್ಕನಾಯಕನಹಳ್ಳಿಯಿಂದ ಮುಂದೆ ಹಾದು ಹೋಗ್ತಕ್ಕಂಥ ಯಾವುದೇ ಕೆರೆಗಳಿಗಿರ್ಬೋದು ನೀರು ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಸಹಕರಿಸ್ಬೇಕು. ಹೋರಾಟಗಾರರು ಇರ್ಬೋದು, ರೈತರು ಇರ್ಬೋದು, ಅಧಿಕಾರಿಗಳು ಅಷ್ಟೇ. ಅವ್ರು ತಂದು ಕೊಟ್ಟಂಥ ಸಂದರ್ಭದಲ್ಲಿ ಶೀಘ್ರವಾಗಿ ಅದನ್ನು ಮಾಡೋಂಥದ್ದು ಮಾಡಬೇಕು. ನಿಮ್ಮಲ್ಲೂ ಕೂಡ ಡಿಲೇ ಆಗ್ತಾ ಇದೆ ಅಂತ ಸಾಕಷ್ಟು ಬಂತು, ತಹಸೀಲ್ದಾರ್ ಕೂಡ ಅದನ್ನು ಎಚ್ಚರಿಸಿದ್ರು. ದಯಮಾಡಿ ಅದು ಆಗೋದು ಬೇಡ. ಏನು ಉದ್ದೇಶ ಇದೆಯೋ ಗೊತ್ತಿಲ್ಲ, ಅದು ಯಾವುದು ಕೂಡ ಇಲ್ಲಿ ಇದು ಯೋಜನೆಗೆ ಅಡ್ಡಿ ಆಗೋದು ಬೇಡ. ಆ ರೀತಿಯಲ್ಲಿ ಎಲ್ಲರ ಮನಸ್ಥಿತಿನೂ ಕೂಡ ಮತ್ತೆ ಕಾಂಟ್ರಾಕ್ಟ್ರು ಅಷ್ಟೇ ಹಗಲಿರುಳು ಅವರು ಕೂಡ ಮಾಡಲಿಕ್ಕೆ, ನಾವು ಈಗಾಗಲೇ 1 ವರ್ಷದಿಂದ ನಾವೆಲ್ಲ 10 ವೆಹಿಕಲ್ಲು ಕೂಡ ತಂದು ಮಾಡಕ್ಕೆ ಹೋದ್ವಿ. ಬಟ್ ಅವಾಗ ಒಂದು ಸ್ವಲ್ಪ ಇದು ಸಹಕಾರ ಸರಿಯಾಗಿ ಆಗದೆ ಇರೋದ್ರಿಂದ ಅಲ್ಲಿ ನಾವು ಎಲ್ಲರೂ ಕೂಡ ಕೂತ್ಕೊಂಡು ಮಾಡಿದ್ವಿ. ಬಟ್ ಆ ಕೆಲಸ ಆಗಿದ್ರೆ ಈ ಸತಿನೇ ಕೂಡ ನೀರು ತರ್ಬೋದಿತ್ತು. ಬಟ್ ಈಗ ಬೇಡ, ನಿಮಗೆ ದುಡ್ಡು ಕೊಟ್ಟೇ ತರ ಅಂತ ಕೆಲಸ ಮಾಡ್ತೀವಿ. ದಾಖಲೆ ದಯಮಾಡಿ ರೈತರು ದಾಖಲೆಯನ್ನು ಒದಗಿಸ್ಕೊಟ್ಟು ದಯಮಾಡಿ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಹೇಳಿ, ಏನಾದ್ರು ಸಮಸ್ಯೆಗಳಿದೆ? ಏನಾಗುತ್ತೆ ಈಗ ನಮ್ದು ಎಲ್ಲ ರೆಡಿ ಮಾಡ್ತಿದ್ವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.